ನೀವು ಹೇಳೋದ್ ಬಳಕ ಹೊಕ್ಕೊಂಡಿದ್ದೇನೆ ರೀ. ನಮಸ್ಕಾರ ಸರ್. ನನ್ನ ಹೆಸರು ಗೀತರಾವ್ ಮಲ್ಕಪ್ಪ ಗೊಬ್ಬರ ರೀ. ಯಾವ ಚಾನ್ಕೋಟಿ ಎಷ್ಟು ತಿಂಗಳು ಬೆಳೆದ್ರಿ ಈಗ ಇದು 3 ತಿಂಗಳು ಬೆಳೀರಿ ಇದು ಏನು ಬೆಳೆ ಬೀಜ ಬಿ ಎಸ್ ನೀರಾವರಿ ಅದ್ರಿ. ನಿರಾಶೆ ಎರಡು ಕಿಟ್ ಇದ್ದೇವೆ ರೀ, 2 ಎಕರೆಗೆ ರೀ. ಹಾಂ ಈಗ 2 ಕೈ ಆಗ್ಯದ್ರಿ. ಈಗ ಹಾಂ 2 ಕೈ ಆಗಿ ಇನ್ನು 3ನೇ ಕೈ ಹೊಡಿಬೇಕ್ರಿ. ಈಗ ಚಲೋ ಅನ್ಸದ್ರಿ ನಾವು ಬೇಸ್ ಅನ್ಸ ರಿಸಲ್ಟ್ ಫುಲ್ ಅದ ರೀ. ಮುಂದೆ ನೀವು ಇದು ಸಜೆಷನ್ ಕೊಡ್ಬೋದು ಬೇರೆ ರೈತರಿಗೆ ಉಪಯೋಗ ಮಾಡ್ಲಿಕ್ಕೆ ಹೇಳ್ಬೋದು ರೀ. ಹ್ಞೂ ಹೇಳ್ಬೋದು ರೀ. ಎಷ್ಟು 2 ಎಕರೆ ಅದ್ರಿ? 2 ಎಕರೆ ಅದ 2 ಕಿಟ್ ಯೂಸ್ ಮಾಡಿರಿ. ಹ್ಞೂ ರೀ. ಈಗ ಆದ್ರೂ ಈಗ ರೈತರು ಭಾಳ ಕೇಳ್ತಾರೆ ರೀ, ಏನು ಮಾಡಿ ಕಬ್ಬಿಗೆ ಹೊಟ್ಟೆ ಕಬ್ಬ ಚಲೋ ಬರ್ಲಾಕತ್ತದ ಅಂತ ಹೇಳಿ. ಸುಳಿಯೋದು ಎಲ್ಲೇ ಒಂದಾದ್ರಿ. ಬ್ಯಾಸಿ ಬಿಸಿಲು ಜಾಸ್ತಿ ಅದಲ್ಲ, ಜಾಸ್ತಿ ಅದ್ರಿ. ಆದ್ರೂ ಈ ಲೆಕ್ಕಕ್ಕೆ ನೋಡಿದ್ರೆ ಸುಳಿ ಇಲ್ರಿ. ಎಲ್ಲೇರಿ ಒಂದ ಮತ್ತ ಅದು ಇದ್ದಿದ್ದೇ ರೀ. ಬೆಳೆ ನೀವು ಹೆಚ್ಚು ಕಮ್ಮಿ 5 ಫೂಟ್ ತನಕ ಬಂದವ್ರಿ. ಹ್ಞೂ 5 ಫೂಟ್ ತನಕ ಬಂದವ್ರಿ. ಹೌದ್ರಿ. ತೆಳಗ್ ಮರಿನೂ ಮರಿ ರಗಡ ಅದ್ರಿ. ಇದೆಲ್ಲ ನೀವು ಮೆಕ್ಕೆಜೋಳ ತೆಗೆದು ಕಸ ಗಿಸ ತೆಗಿಸ್ಬಿಟ್ರಿ, ಇನ್ನೊಂದು ಡೋಸ್ ಕೊಟ್ರಿ ಅಂದ್ರೆ ಮಸ್ತ್ ಹೊಡಿತದ, ಗತಿ ನೋಡಿತದ, ಮತ್ ಚಲೋ ಆಗ್ತದ್ರಿ. ಕೇಳ್ಯಾರ್ರಿ ರೈತರು? ಕೇಳ್ಯಾರಿ. ಗಾಡಿ ತರಿ ಕೇಳ್ತಾರ್ರಿ, ರೋಡಿಗೆ ಹೋಗೋರು ಏನ್ ಮಾಡ್ತದೆ ಅಂತ ಹೇಳ್ರಿ. ಹೇಳಿರಿ ಅವ್ರಿಗೆ ಹಿಂಗೆ ವಿಕ್ಟ್ರಿ ಅದ್ರಾಗ ರೀ ಇಲ್ಲಿ ನಂಬಲ್ಲಿ ಏನದ, ಇವ್ರು ಆಕಳ ಗೋಮಂತ್ರದಿಂದ ಸಾಯೋಗದಾಗ ಭಾಳ ಮಾಡ್ತಾರ ಅನ್ನೋದು ಎಲ್ಲರಿಗೆ ಗೊತ್ತದ್ರಿ. ಇಲ್ಲ ಅದನ್ನು ಚಲೋ, ಅದನ್ನು ಮಾಡ್ಬೋದು. ಗೋಮೂತ್ರ ಬಿಡ್ಬೋದು, ಸಗಣಿ ಅದು ಜೀವಾಮೃತ ಮಾಡಿ ಬಿಡ್ಬೋದು. ಅದ್ರ ಜೊತೆ ಇದು ವಿಕ್ಟ್ರಿ ಎಲ್ಲ ಕಟ್ಟಿರಿ ಅನುಕೂಲ. ಕೆಲವರು ಗೋಮೂತ್ರ ಮಾಡಿ